ಓ ಇದೇ ಇಲ್ಲಿ ಕರ್ಕೊಂಡ್ಬಂದ್ಬಿಟ್ಟಿದ್ಯಾ? ಓ ಬಾ, ಅಯ್ಯೋ ಇದು ಸ್ವರ್ಗ ಸ್ವರ್ಗ. ಸ್ವರ್ಗಗ ನಡಿ ಬರ್ತೀನಿ. ಬಾ ಅಣ್ಣ, ನೀನು ತಗೊಂಡಿದ್ದಲ್ಲ ಉಪ್ಪಿನಕಾಯಿ, ಅದು ನೆಕ್ಕಿ 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 ಹೊಟ್ಟೆ ತುಂಬ ಇದಣ್ಣ. ಚೆನ್ನಾಗಿದೆ ಉಪ್ಪಿನಕಾಯಿ. ಓ ಚೆನ್ನಾಗಿದ್ದಣ್ಣ. ಕೂತ್ಕ ಕೂತ್ಕ, ಇನ್ನೂ ಎಷ್ಟು ಎಣ್ಣೆ ಹೊಡಿಯೋಣ. ಮೇಡೋ ಇವತ್ತು ಎಲ್ಲ ಆಗೋಗ್ಬಿಟ್ರೆ ನಾಳೆಗೆ ಅಣ್ಣ ಮಾಡೋದು. ಸಾಕಣ ಇವತ್ತು ಮಲ್ಕೊಂಬಿಡೋಣ ಹಂಗಲ್ಸಿಯಾ? ಕೂತ್ಕ ಮಾತಾಡೋಣ. ಕೂತ್ಕಣ. ಇನ್ನೇನಪ್ಪ ಸಮಾಚಾರ? ಹೆಂಡ್ರು ಮಕ್ಕಳು ಎಲ್ಲ ಅವ್ರ? ಅವಳೆ 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 ನನ್ನ ಹೆಂಡ್ರು ಪದ್ದೆ. ಪದ್ದಿ ಮಗಳು ಒಬ್ಳವಳೆ. ಏನು ಕೆಲಸ ನಿಂದು? ಏನು ಕೆಲಸ ಇಲ್ಲ. ನಾವು ಓಡಾಡೋದು ಅಷ್ಟೇ. ಓಡಾಡೋದು. ಅತ್ತೆ ಮನೆ ಯಾವುದು? ಅತ್ತೆ ಮನೆನ? ಅತ್ತೆ ನೀನು ಸತ್ತೆ ಅಂತ. ಯಾಕೆ ಹಂಗಾದ್ಯ ಪಾಪ? ಹೆಣ್ಣು ಕೊಟ್ಟು ಅತ್ತೆ ಕಣ್ಣು ಕೊಟ್ಟು ದೇವ್ರು ಇದ್ದಂಗೆ. ಇವನು ಸಂಜೆ ನೋಡಲ್ಲ ಸ್ನೇಹ. ಅದೇ ಮನೆನೇ ನಮ್ಮ ಅತ್ತೆ ಮನೆ. ನಮ್ಮ ಅಪ್ಪನ ತಂಗಿ. ಅಲ್ಲ ನಮ್ಮ ಅಪ್ಪನವ್ರ ಅಕ್ಕನ. ಜಮೀನು ಬೇಕು ಅಂತಲ್ಲಣ್ಣ. ನಾನು ಎಲ್ಲಿಂದ ತಳ್ಳಣ? ನನ್ನ ಬಡವನು. ಹೌದಾ? ಜಮೀನು ಬೇಕು ಅಂತಾಳೆ. ಇದ್ಯಾವುದೇ ನ್ಯಾಯ? ಹೆಣ್ಮಕ್ಳಿಗೆ ಆಸ್ತಿನ ಪಾಲಿಲ್ಲ ಅಂತ ಹೇಳ್ತಾರೆ, ಇವಾಗ ಜಮೀನು ಬೇಕು ಅಂತ ಹೇಳಿದ್ಲೇನ? ನೋಡು ಹಾಕ್ಬೇಕಾಯ್ತು ನೋಡಿ ಸರಿಯಾಗಿ ಮುಸ್ಲಿಕ. ಜಮೀನು ಕೇಳ್ತಾಳೆ. ಜಮೀನು ನಮ್ಮ ಅತ್ತೆ ಹಿಂಗೆ ಮಾತಾಡ್ಲಪ್ಪ. ಒಂದಿದು ಸರಿಯಾಗಿ ಕೊಟ್ಟನೆ ಸುಮ್ಮನೆ ಹೋಗ್ಬಿಡ್ಲ. ನಮ್ಮ ಅವನು ಆಸ್ತಿ ಕೊಡಲ್ಲ ನಿಂಗ ಅಂತ ಇದ್ನು. ಕತ್ತಿದ್ ಬಿಟ್ಟು ನೋಡು. ಹಂಗೆ ಮಾಡಿ ಹೇಳ್ತೀನಿ. ಹಂಗೆಲ್ಲ ಮಾಡ್ಬಿಡ. ತುಪ್ಪು ಏನು ತುಪ್ಪು ಬರಲ್ಲ. ಕತ್ತಿದ್ ಬಿಟ್ಟು ಸುಮ್ಮನೆ ಓದಾಡೋದು. ಇವತ್ತಿಗೂ ನಮ್ಮ ಮಾವನ್ನ ನಾನೇ ಸಾಯಿಸಿರೋದು ಅನ್ನೋದು ಈಜಕ್ಕೆ ಬಂದಿಲ್ಲ. ನಿಂಗೆ ತಿಳಿದ ಹಂಗಂತೀಯಣ್ಣ? ಯಾರಿಗೂ ತಿಳಿದಪ್ಪ. ನಿನ್ನ ಹತ್ರ ಗುಟ್ಟು ಹೇಳ್ತಾ ಇದ್ದೀನಿ ನಾನು. ನೀನು ಯಾರ ಹತ್ರನೂ ಹೇಳ್ದಿರ್ಬಿಟ್ಟೆಯ? ಆಮೇಲೆ ಪೊಲೀಸರು ಇಟ್ಕೊಂಡೋಗ್ಬಿಡ್ತಾರೆ ಅಷ್ಟೇ. ಅಯ್ಯೋ ನಾನು ಯಾಕನ ಹೇಳಿದ್ನೋ ನಿನ್ನ ಹತ್ರ ಹೋಗು. ಎಷ್ಟು ವರ್ಷಗಳಿಂದ ನಾನು ಹೊಟ್ಟೆ ಇಕ್ಕೊಂಡಿದ್ದು ಗುಟ್ಟನ ನಿನ್ನ ಹತ್ರ ಹೇಳ್ಬಿಟ್ನಲ್ಲ. ಅಯ್ಯೋ ಅಣ್ಣ, ನೀನು ನನ್ನ ನಂಬನ? ನಾನು ಯಾರ ಹತ್ರ ಹೇಳೋಣ? ಹೇಳ್ಬೇಡ. ನಾನೇ ನಮ್ಮ ಮಾವನ್ನ ಸಾಯಿಸಿದ್ದು. ಹೋಗಿ ಟವಲ್ಲಾಗಿ ಕತ್ತಿ ಬಿಗಿದ್ ನೋಡು. ಒದ್ಲಾಡಿ ಎಲ್ಲ ಸದವ್ರನ್ನ. ಆಸ್ತಿ ಕೊಡಲ್ಲ ಅಂತಾನೆ. ಯಾಕಂದ್ರೆ ನನಗೇನು ಪಾಲಿಲ್ಲ. ಊರನು ಆಸ್ತಿ ಅಂತ ಸಾಯ್ದಳನು ನಮ್ಮ ಅತ್ತೆ. ನಾನು ಹೇಳ್ದಂಗೆ ಮಾಡೋ. ಯಾರಿಗೂ ತಿಳಿಯಲ್ಲ. ಎಲ್ಲವಳಣ ಸದವಿಡ್ಲಣ? ಸದವಿಡ್ಲೇನ? ಏನಾಗಿತ್ತು? ಏನು ನೀನು ಯಾರ ಹತ್ರ ಹೇಳಲ್ಲ ಅಂದರೆ ನಿಂಗೊಂದು ಮಾತಾಡ್ತೀನಿ. ಅಯ್ಯೋ ನಾನು ಯಾರ ಹತ್ರ ಹೇಳೋದಂಗಿಲ್ಲೇ. ನೀನು ನನ್ನ ಮೇಲೆ ಯಾರ ಹತ್ರ ಹೇಳ್ತಿದ್ರೆ ನಂಗೆ ಹಚ್ಚೋದಾಗಪ್ಪ. ನಮ್ಮ ಮಾವನ ಸಾಯಿಸಿದ್ದು ನಾನೇ ಅಂತ ನಿನ್ನ ಹತ್ರ ಹೇಳ್ಬಿಟ್ಟಿದ್ದೀನಿ. ನಂಗೆ ಇವಾಗ ದಿಗ್ಲತ್ಕೊಂಬಿಟ್ಟದೆ. ನಮ್ಮ ಅತ್ತೆನ ಸಾಯಿಸಿದ್ದು ನಾನೇ ಅಣ್ಣ. ಹೌದು. ನಮ್ಮ ಸ್ನೇಹ ಅವಳಲ್ಲ ಸ್ನೇಹ, ಅವರು ಮನೆಗಿದ್ಲು ನೋಡು ನಮ್ಮ ಅತ್ತೆ. ಹೋದ್ನೆ ನಾನು ಸಾಯಿಸ್ಬೇಕಂತ ಹೋಗಿಲ್ಲಣ್ಣ. ಹೋದ್ನಾ ಮಾತಾಡ್ಸೋಣ ಅಂತ ಹೋದ್ನೆ, ಬೈಯೋಣ ಅಂತ ಹೋದ್ನೆ. ಆಗಿರೋ ಕೇಳಿದ್ರು ವಾಪಸ್ ಏನೋ ಒಂದಷ್ಟು ದುಡ್ಡು ಕೊಟ್ಬಿಡ್ತೀನಿ ಅಂತ. ಏನೋ ಆಗಲ್ಲ ಹಂಗೆ ಹಿಂಗೆ ಅಂತ ಮಾತಾಡ್ತಾಳಣ್ಣ. ಯಾರೂ ಇರಿಲ್ಲ ಆ ಕಡೆ ಈ ಕಡೆ. ಹೋಗಿ ಗೋಮಾಳೆ ಗಟ್ಟಿ ಇಟ್ಕೊಂಡು ನೋಡು. ಒಂದು 10 ನಿಮಿಷ ಅಣ್ಣ ಪ್ರಾಣ ಹೊರಡೋಗ್ಬಿಡ್ತು. ಹೌದೇನು? ಸರಪ್ಪ ಒಳ್ಳೆ ಕೆಲಸ ಮಾಡಿದೆ. ಬಿಡು. ಪೀಡೆ ತೊಲಗ್ತು. ಓದ ಬೇಡ. ಏನ ಎಮ್ಮು ಇದ್ದು ಸಂಪಾದನೆ ಮಾಡೋದು ಏನದೆ ನಮ್ಮತ್ತೆ? ಒಳ್ಳೆ ಕೆಲಸ ಮಾಡಿದೆ ಬಿಡಪ್ಪ. ನಾನು ಹೇಳಿರೋದು ನೀನು ಯಾರಾದ್ರೂ ಹೇಳ್ಬೇಡಪ್ಪ. ನಾನು ಹೇಳಿರೋದು ನೀನು ಯಾರಾದ್ರೂ ಹೇಳ್ಬೇಡ. ಇಲ್ಲಪ್ಪ ಹೇಳಲ್ಲ. ನಾನು ಯಾರ ಹತ್ರ ಹೇಳೋದೇ ಇಲ್ಲ. ನಾನು ಒಳ್ಳೆಯವನು. ಒಳ್ಳೆಯವನು ನಾನು ಅಷ್ಟೇನಾ ಒಳ್ಳೆಯವನ. ನಾನು ಬೊಲೋಣ ಯಾರಿಗೂ ಏನು ಮಾಡಲ್ಲ. ನಾವು ದೇವ್ರನಿಗುಣ ಒಳ್ಳೆ ನಾನು. ಮರಿದಿನ ನಾಳೆ ಎಣ್ಣೆ ಕೊಟ್ಬಿಡೋಣ. ನಾನು ಒಳ್ಳೆಯವನು. ಏನಪ್ಪ ಆಶಂಕ್ರ ಬಾಬಾ? ಏನು ಬಾಬಾ ಇದೆಲ್ಲ ನೀನು? ಈಗ ಸಂಜೆ ತಯಾರಾಗ್ಬಿಡವನೆ. ಅವ್ನು ನಿಜ ಹೇಳ್ತಾವನ ಬಾಬಾ? ಸಂಜಯ್, ನಿಮ್ಮಮ್ಮ ನಮ್ಮ ಮನೆಗೆ ಬಂದಿದ್ರಲ್ಲ ಅವಾಗಿಂತ ಕೆಲಸ ಮಾಡಿದ್ದಾನೆ ನೋಡ್ದಲ್ಲ ನೀನು. CC ಕ್ಯಾಮ್ರಾ ಏನು ಮಾಡ್ಬೇಕು ಬಾಬಾ ಇಂಥವ್ರನ್ನೆಲ್ಲ? ಏನೂ ಮಾಡೋಕ್ಕಾಗಲ್ಲ. ಇನ್ನಿವಾಗ ಪೊಲೀಸರಿಗೆ ಕೊಡ್ತೀನಿ ಅಂದ್ರೂ ನಿಮ್ಮ ತಂಗಿ ಬಾಳೆ ಹಾಳಾತೈತಲ್ಲ. ನನ್ನ ತಂಗಿ ಬಾಳೆ ಹಾಳಾತೈತಂತ ನಮ್ಮಮ್ಮನ ಆತ್ಮಕ್ಕೆ ಶಾಂತಿ ಕೊಡದೆ ಇರೋಕ್ಕಾಗ್ತೈತಾ?
ಹಾಂ ಇವನು ಮಾಡಿರೋ ತಪ್ಪ ಇಲ್ಲ ನಮ್ಮ ಬಾವನು ಇಂಥವನು ಅಂತ ನಾನು ಕನಸಲ್ಲೂ ಅನ್ಕೊಂಡಿರಲಿಲ್ಲ ಬಾಬಾ. ಯಾರು ತಿಳಿದದಪ್ಪ ಯಾವ ಊತದ ಯಾವ ಆವಿತ್ತದೋ ಹಿಡ್ಗ ಬಂದಿದ್ದಾಯ್ತು ಹೋಗಿ ಮನೆಗೆ ಹೋಗಿ ಏನೋ ಹೇಳಿ. ಎಲ್ಲರಿಗೂ ನಮಸ್ಕಾರನಪ್ಪ. ನಾನು ವಿಡಿಯೋ ಬಂದರೆ ಯಾರು ನೋಡೋದೇ ಇಲ್ಲ. ಹ್ಞೂ ಕೆಲವೊಂದಷ್ಟು ಜನ ನೋಡ್ತೀರ ಅಷ್ಟೇ, ಇನ್ಯಾರು ನೋಡೋದೇ ಇಲ್ಲ. ಕೃಷ್ಣಪ್ಪನಲ್ಲಿ ಅಂತ ಕೇಳ್ತೀರಾ, ನೀವು ಅಷ್ಟೇ ನೋಡ್ತೀರಾ. ನಿನ್ನೆ ನಾನು ವಿಡಿಯೋ 2 ಬಂದಿದ್ದು, ಅವೆರಡು ಯಾರೂ ನೋಡಿಲ್ಲ. ಹಾಂ ನೀವು ವಿಡಿಯೋ ನೋಡಿಲ್ಲ ಅಂದರೆ ನಾನು ಬರೋದೇ ಇಲ್ಲ. ಹೋಗಪ್ಪ, ಇದೇ ಲಾಸ್ಟು. ನಾನಂತೂ ಇನ್ನು ಬರೋದೇ ಇಲ್ಲ. ನನಗೆ ಬೇಜಾರಾಗ್ಬಿಟ್ಟದೆ. ಹ್ಞೂ ಎಷ್ಟು ಕಷ್ಟಪಟ್ಟು ಆ ಬಿಸಿಲಾಗ ಅವ್ರೂರಿಗೆ ಹೋಗಿ ಅವನ್ನ ಕರ್ಕೊಂಬಂದಿದ್ದೀನಿ. ಅದಕ್ಕೆ ನೀವು ನನಗೆ ಸಪೋರ್ಟ್ ಮಾಡ್ಬೇಕು ತಾನೆ. ನಾನು ಬರೋಲ್ಲ ಇನ್ಮೇಲೆ ನೀವು ಈ ವಿಡಿಯೋನಾಗೆ ಬರೋದೇ ಇಲ್ಲ. ಇವತ್ತೇ ಲಾಸ್ಟು. ಹ್ಞೂ ನಾವು ಕೃಷ್ಣಣ್ಣ ಡಿ.ಪಿ. ಕೃಷ್ಣೇಗೌಡ್ರೆ, ನಾನು ಕೃಷ್ಣಪ್ಪನ ಮಾತಾಡ್ತಾ ಇದ್ದೀನಿ. ನಾನು ವಿಡಿಯೋ ನೋಡೋದೇ ಇಲ್ಲ ನೀವು. ನಾನು ಬರೋಲ್ಲ ಇನ್ಮೇಲೆ, ಬರೋಲ್ಲ. ಏನು ಮಾಡ್ತೀರಪ್ಪ ಇವನ್ನ? ಏನು ಮಾಡೋದು? ಪೊಲೀಸರು ಕಿತ್ಕೊಳ್ಳೋದು ಅಷ್ಟೇ. ಆಲೋಚನೆ ಮಾಡು ಸಂಜಯ್. ಗಿಲೋಚನೆ ಏನೂ ಇಲ್ಲ ಬಾವ. ಪೊಲೀಸರು ಕಿತ್ಕೊಳ್ಳೋದು ಅಷ್ಟೇ. ಬೆಳಗ್ಗೆ ಎತ್ತೇಳಿ ಇವನಿಗೆ ಐತೆ ಗ್ರಾಚಾರ. ಅಲ್ಲ, ನಮ್ಮಮ್ಮನ ಮಾಡಬಾರ್ದು ತಪ್ಪು ಏನು ಮಾಡಿದ್ಲು ಅಂತ ಇವನು ಇಂಥ ಕೆಲಸ ಮಾಡಿಬಿಟ್ಟ? ಹೇಳ್ದಲ್ಲಪ್ಪ, ಆಸ್ತಿ ಅಂತ. ಇವಾಗ ಆಸ್ತಿಗೋಸ್ಕರ ಪ್ರಾಣಿಗೆ ತಕ್ಕಂಥವ್ರಪ್ಪ. ಏನಪ್ಪ ಮಾಡೋದು? ಇದ್ಯಾಕ ನಮ್ಮ ಅಣ್ಣೋಗ ಅಲ್ಲಿ ನಿಂತವನೆ? ಅಯ್ಯೋ, ನಮ್ಮ ಯಜಮಾನ್ ಬಂದವನೆ. ಅಣ್ಣ ಏನು ಇದ್ಯಾಕ ಹಿಂಗೆ ಮಾತಾಡ್ತಿದ್ಯಾ? ಇನ್ನೇಂಗೆ ಮಾತಾಡ್ಬೇಕು ಹೇಳು? ನಿನ್ನ ಗಂಡು ಮಾಡಿರೋ ಗನಂದಾರಿ ಕೆಲಸಕ್ಕೆ. ಅಯ್ಯೋ, ನನ್ನ ಗಂಡು ಏನು ಮಾಡಿದ್ನು? ಏನಪ್ಪ ಹೊಸಕ ಕುಡಿತಾನೆ. ಕುಡಿದ್ಬಿಟ್ಟು ಬಂದು ಯಾವಾಗಲೂ ಹಿಂಗೆ ಅಲ್ಲ ಆಡೋದು. ತನ್ನ ಪಾಡಕ್ಕೆ ತನ್ನ ಮಲ್ಕೊಂತಾನೆ. ಪಕ್ಕದ ಮನೆಗೆ ಹೋಗಿ ಬಾಕ್ಲೇನು ಹೊಡಿತಾನ? ಇದ್ಯಾಕ ಹಿಂಗಾಡ್ತಾ ಇದೆಯಾ? ಮುಚ್ಚಬೇಕು ಬಾಯಿ, ಜಾಸ್ತಿ ಮಾತಾಡಬೇಡ. ಇನ್ಮೇಲೆ ನೀನು ಅಲ್ಲಿ ಹೋಗಂಗಿಲ್ಲ, ಇಲ್ಲೇ ಬಿದ್ದಿರ್ಬೇಕು. ಆಯ್ತು ಬಿಡು, ಶಾನ್ ಬಗ್ರ ಮನೆಗೆ ಇರ್ತೀನಿ. ಶಾನ್ ಬಗ್ರ ಮನೆಗೆ ಯಾಕಿರ್ತೀಯ? ನಮ್ಮ ಮನೆಗೆ ಇರಬೇಕು. ನಾನು ನಿಮ್ಮ ಮನೆಗೆ ಬರಲ್ಲಪ್ಪ, ನಾನು ಇಲ್ಲೇ ಇರ್ತೀನಿ. ಅದೆಲ್ಲ ಸರಿ, ಯಾಕೆ ಹೋಗ್ಬಿಟ್ಟು ನಾನು? ಇಲ್ಲೇನು ಮಾಡ್ತೀಯ ನೀನು? ಹಾಂ ನಾ ಯಾಕಡೆ ಏನಾಯ್ತಣ್ಣ? ಅಲ್ಲ, ನಿನ್ನ ಗಂಡಕ್ಕೆ ಮಾಡಬಾರ್ದು. ನಾವು ಏನು ಮಾಡಿದ್ರಿ ಅಂತ? ಅಯ್ಯೋ, ಎಚ್ಚುತ್ತಿ ನನ್ನ ಗಂಡನೇ ಇಟ್ಕೊಂತ ಇದೆಯಲ್ಲ. ನನ್ನ ಗಂಡ ಏನು ಮಾಡಿದ್ನ? ನಮ್ಮ ಅಮ್ಮನ ಎಲ್ಲಿ ಅಂತ ಕೇಳೋ ಒಂದು ಮಾತು ಕೇಳು ಹೋಗಿ. ಏನಣ್ಣ? ನಮ್ಮ ಅಮ್ಮನ ಏನು ಮಾಡಿದೆ? ನಮ್ಮ ಅಮ್ಮನ ಎಲ್ಲಿ ಅಂತ ಕೇಳು ಅಂದೆ. ನಮ್ಮ ಅಮ್ಮನ ಎಲ್ಲಿ ಅಂತಂದ್ರೆ ಅಮ್ಮನ ಸತ್ತೋದ್ಲಲ್ಲ, ಅಮ್ಮನ್ನ ಹಾಕಿದ್ರಲ್ಲ, ಕುತ್ತಿತ್ತವೆ, ಪ್ರಾಣ ಬಿಟ್ಟವಳೆ. ಅದಕ್ಕೆ ನಾವೇನು ಮಾಡೋಕ್ಕತ್ತದೆ? ನೀನೇನು ಆಸ್ಪತ್ರೆಗಿದ್ದೆ? ಅದೇ ಏನು ಮಾಡಿದೆ ನಮ್ಮ ಅಮ್ಮನ್ನ ಅಂತ ನಿನ್ನ ಗಂಡನ ಕೇಳು ಅಂತ ಹೇಳ್ದೆ. ಕೇಳ್ತೀನಿ ಇದು. ರೀ ಯಾರು? ನಾನು ರೀ ಪದ್ಯ. ಪದ್ಯ ಯಾವಾಗ ಬಂದೆ ನೀನು? ಸ್ವರ್ಗ? ಹ್ಞೂ, ನಾನು ಸ್ವರ್ಗಕ್ಕೆ ಬಂದಿದ್ದೀನಿ. ನೋಡಲ್ಲಿ ರಂಭಾ ಊರ್ವಶಿ ಮೇನ್ಗೆ ಎಲ್ಲ ಡ್ಯಾನ್ಸ್ ಮಾಡ್ತಾವ್ರೆ. ನೋಡು ನಾನು ನೋಡ್ತಾ ಇದ್ದೀನಿ. ನೀನು ಬಂದ್ಬಿಟ್ರೆ ನನ್ನ ಜೊತೆಗ? ಅಯ್ಯ ಬಾಯ್ 3-4 ಹೇಳು. ಏನು ಕುಡ್ತಿದ್ಯಾ? ಬಿಟ್ಟಿ ಮಾಡಿ ಸಿಗ್ದಾಗ ಕುಡ್ಬಿಡ್ಬೇಕು. ನಾವು ದುಡ್ಡುಗಳು ತಗೊಂತೀರಲ್ಲ, ಅವಾಗ ಸಿಕ್ಕಾಗ ಕುಡ್ಬೇಕು. ಬಿಟ್ಟಿಗ ಯಾರನ್ನ ಕುಡಿಸ್ತಾರಲ್ಲ, ಅದನ್ನು ಹೊಟ್ಟೆ ತುಂಬ ಕುಡ್ಕೊಂಡ್ಬಿಡ್ಬೇಕು. ಅಯ್ಯಣ್ಣ ಯಾರು ಒಳ್ಳೋನು ಪಾಪ. ಅಣ್ಣ ನನ್ನ ಹತ್ರ ಒಂದು ಮಾತು ಹೇಳ್ಬಿಟ್ಟವನೆ. ಏನು ಹೇಳಿದ್ನ? ಅವ್ರ ಮಾವನ ಆ ಹೆಣ್ಣು ಸಾಯ್ದಾಕ್ಬಿಡವನಂತೆ ಪಾಪ. ಆ ಹೆಣ್ಣು ನಂಗೆ ಕೂಡ ಹೇಳಿದ್ನ. ನಾನು ನಿಂಗೆ ಕೂಡ ಹೇಳ್ತಾ ನೀನು ಯಾರು ಕೂಡ ಹೇಳ್ಬೇಡ. ಇಂದ ನನ್ನ ಮಗನ ಹತ್ರ ಹೋಗಿ ಏನ ಗುಟ್ಟು ಹೇಳಿದ್ರೆ ಇನ್ನೇನಿಲ್ಲ ಅಷ್ಟೇ. ಸರಿ, ನಮ್ಮ ಅಮ್ಮನ ಏನು ಮಾಡಿದೆ ನೀನು? ನಿಮ್ಮ ಅಮ್ಮನ ನಾನು ಏನೂ ಮಾಡಿಲ್ಲವ. ನಂಗೆ ನಿಮ್ಮ ಅಮ್ಮನಿಗೆ ಸಂಬಂಧನ ಇಲ್ಲ. ಎದಬೇಕು ಹೋಗು, ನಾನು ಸ್ವರ್ಗದಾಗಿದ್ದೀನಿ. ಹೋಗಿ ನೀನು. ಅಯ್ಯ ರೀ, ಹೇಳು ನೀನು ಇವಾಗ ಆ ಹೆಣ್ಣಿನ ಮೇಲೆ ಹೇಳಿದ್ಯಲ್ಲ, ಅವ್ರ ಮಾವನ ಸಾಯಿಸಾಕುತ್ತಂತ. ನಾನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಹೋಗಿ ಆ ಹೆಣ್ಣು ಮೇಲೆ. ಅದಕ್ಕೆ ನೀನು ನಿಜ ಒಪ್ಕ. ಏನು ಮಾಡಿದೆ ನಮ್ಮ ಅಮ್ಮನ? ಹೆಣ್ಣಿಗೆ ಏನು ಮಾಡಬೇಡಮ್ಮ. ಬುಲ್ಳುನ ಹೆಣ್ಣು ಪಾಪ, ಒಳ್ಳೆ ಮನುಷ್ಯನ. ಏನು ಮಾಡಬೇಡ ಹೆಣ್ಗ. ಮತ್ತೆ ಹೇಳು, ನಮ್ಮ ಅಮ್ಮನಿಗೆ ಏನು ಮಾಡಿದೆ? ನಿಮ್ಮ ಅಮ್ಮನ ಗತ್ತಿಗೆ ಸಾಯ್ದಾಗ್ಬಿಡ್ನೆ. ಜಮೀನು ಬೇಕು ಅಂತ ಬೋಡಮ್ಮನು ನಿಮ್ಮ ಅಮ್ಮನು ಇಬ್ಬರು ಬೋಡಿ ಬೇಡಮ್ಮನ ಏನು ಕೇಳಿಸ್ಲಾಗ್ತಾರೆ. ಒಂದು ಹೋದ್ರೆ ಆ ಲಾಯರ್ ಅವನು 1000 ರೂಪಾಯಿ ಕೊಡಂತಾನೆ. ಹೋದಾಗೆಲ್ಲ 1000 ರೂಪಾಯಿ ಎಲ್ಲಿಂದ ತಗೊಳ್ಳಿ ನಾನು? ಅದಕ್ಕೆ ನಿಮ್ಮ ಅಮ್ಮನ್ನೇ ಮಟಾಸ್ ಮಾಡಿದೆ. ಇನ್ನು ನಾನು ಕೋರ್ಟ್ಗೆ ಹೋಗೋಷ್ಟು ಇಲ್ಲ, ಬರೋಷ್ಟು ಇಲ್ಲ. ಆ ಲಾಯರ್ಗೆ 1000 ರೂಪಾಯಿ ಕೊಡೋಷ್ಟು ಇಲ್ಲ. ಹೇಗೆ ನನ್ನ ಪ್ಲ್ಯಾನು ಪದೇ? ಅಯ್ಯೋ ಪಾಪಿ ಮುಂದೆ ಮಗನೇ, ಜಮೀನ್ಗೋಸ್ಕರ ನಮ್ಮ ಅಮ್ಮನ ಸಾಯ್ತೇನೆ ನೀನು ಹೊಟ್ಟೆ ಉದ್ದೋಗ ಯಾಕೋ ಹಿಂಗೆಲ್ಲ ಮಾಡಿದೆ? ನಮ್ಮ ಮನೆಗೆ ತಿಳಿದ್ರೆ ಸುಮ್ಮನೆ ಇರ್ತಾನ? ಅವನು ಹುಚ್ಚಿನ ಮಗನ ಅವನು. ತಲೆಗೆ 2 ಬಿದ್ದು ಆಸ್ಪತ್ರೆಗೆ ಅಡ್ಮಿಟ್ ಆಗವನೆ. ಅವನು ಎದ್ದು ಬರಲ್ಲ. ಯಾರಿಗೆ ಹೇಳೋದು? ನಿಂಗೆ ಏನೇನ ತಿಳಿದ ನೀಗ? ಅವನು ಎದ್ದು ಬರಲ್ಲ ಇನ್ನು. ಅವನು ಅಷ್ಟೇ ಅವನು. ಅವನು ಹೋದಂಗೆ ಬಿಡೋದ.
ನಿಮ್ಮ ಆಸ್ತಿ ನಮ್ಮ ಆಸ್ತಿ ಎಲ್ಲ ಸೇರಿ ಎಷ್ಟು ಆಗ್ತದೆ ಇರೋದೊಂದು ಹೆಣ್ಣು ಮಗು ಅದಕ್ಕೆ ಆ ಸ್ನೇಹಿನ ಕರ್ಕೊಂಡು ಹೊರಟೋದಲ್ಲ ಅದನ್ನು ಅವಳೇ ಮದುವೆ ಮಾಡ್ಕೊಂತಾಳೆ. ನಿಮ್ಮ ಮನೆ ನಿಮ್ಮ ಆಸ್ತಿ ಎಲ್ಲ ನಮಗೆ ಆಗ್ತದೆ. ನಿಮ್ಮ ಅಣ್ಣ ಬರಲ್ಲ ಅವನ ಹೆಸರು ಟಿಕೆಟ್ ತಗೊಂಬಿಟ್ನ. ನಮ್ಮಮ್ಮನ ಯಾಕೆ ಸಾಯ್ತಾ ಬಿಡ ಮಗನ ಕೆಲಸ ಮಾಡ್ಬಿಟ್ಟು ಯಾಕೋ ಏನೇನು ನೀನು ಮಾಡಿ ತಪ್ಪು. ಅಯ್ಯೋ ಪದ್ಯ ಬಾಯಿ ಮಿತ್ಕೊಂಡಿರೋ ಜೋರ ಅಳ್ಬೇಡ, ನಿಧಾನವಾಗಿ ಮಾತಾಡೋ. ಯಾರನ್ನ ಕೇಳಿಸ್ಕೊಂಬಿಟ್ಟಾರೋ ಕೇಳಿಸ್ಕೊಂಡು ಹೋಗಿ ಅವ್ರಿಗೇನು ಹೇಳ್ಬಿಟ್ರೆ ಅವ್ರು ನಾನು ಪೊಲೀಸರಿಗೆ ಕೊಟ್ಬಿಡ್ತಾರೆ. ಸುಮ್ಮನೆ ಇರೋ, ನಾನು ಒಳ್ಳೆ ಕೆಲಸನ ಮಾಡಿರೋದು ಪದ್ಯ. ಅಯ್ಯೋ ನಮ್ಮಮ್ಮನಿನ ಹೇಳ್ತೀನ ಇರೋಳು ಏನೋ ನಂಗ ಅಮ್ಮ ಅಂತ ನಾನು ಇಲ್ಲಿ ಯಾರನ್ನ ಕೂಗ್ಲಿ ಹೇಳು. ನಮ್ಮ ಅಮ್ಮನ ಅವಳಲ್ಲ ಉಮ್ಮಮ್ಮನ ಆ ಅಮ್ಮನ ಅಮ್ಮ ಅಂತ ಕೂಗು. ನೀವು ಅಮ್ಮನಿಗೇನು ಸಹಾಯ ಮಾಡ್ತಾ ಇಲ್ಲ, ತಿರ್ಗಾಯಾಗ ಅಲ್ತಾ ಇದೆಯಾ? ಸಹಾಯ ಮಾಡಲಿ ಬಿಡ್ಲಿ ಎತ್ತೋಳಂತ ಒಬ್ಳಿರ್ಬೇಕು ತಾನೆ. ಯಾಕೆ ಹಿಂಗೆಲ್ಲ ಮಾಡಿದೆ? ನಮ್ಮ ಅಮ್ಮನ ಅನ್ಯಾಯವಾಗ ಸಾಯಿಸ್ಬಿಡಲ್ಲ ಪಾಪ ಮುಂಡೆ ಮಗನೆ. ನಿನ್ನಂತೂ ಸುಮ್ಮನೆ ಬಿಡಲ್ಲ, ಸಾಯಿಸ್ತೀನಿ ನಾನು ನಿನ್ನ. ನನ್ನ ಸಾಯ್ತೇನೆ ನೀನು? ಓ ಇನ್ನೊಂದು ಜನ್ಮ ಎತ್ತು ಬರ್ಬೇಕು ನೀನು ನಾನು ಸಾಯ್ದಾಗ. ಪದೇ ಅಳ್ಬೇಡ ಪದೇ ಅಳ್ಬೇಡ ವಯಸ್ಸಾಗೋಗಿದ್ದು ಓದ ಬಿಡ ಒಂದಾಯ್ತು. ಗ್ವಾಮ ಎತ್ಕಾಗಿದ್ದೀನಿ ನಾನು, ಗ್ವಾಮ ಎತ್ಬಿಟ್ಟಿದ್ದೀನಿ, ಎತ್ಬಿಟ್ಟು ಓಡೋಗ್ಬಿಟ್ಟಿದ್ದೀನಿ ನಾನು. ಯಾರೂ ಇಲ್ಲ, ಯಾರು ನೋಡಿಲ್ಲ. ಏನು ಮಾಡ್ಬೇಕು ಇವಾಗ ನಿನ್ನ ಗಂಡನ? ಏನೇ ಮಾಡಬೇಕು? ಅನ್ಯಾಯವಾಗ ನಮ್ಮ ಅಮ್ಮನ ಪ್ರಾಣ ತಗೊಂಡಲ್ಲೇ ಏನು ಮಾಡ್ಬೇಕು ನಾನು? ಅಣ್ಣ ಏನೋ ಕಾಪ್ತಾಗ ಮಾಡಿಬಿಟ್ಟಣ ಪೊಲೀಸು ಅದು ಇದು ಅಂತ ಹೋಗ್ಬೇಡ ಅಣ್ಣ. ಹೋಗ್ಬೇಡಣ್ಣ, ನಿನ್ನ ಕಾಲಿಗೆ ಬೀಳ್ತೀನಣ್ಣ. ನನ್ನ ಗಂಡ ಇರೋದಕ್ಕೆ ನಮ್ಮ ಅತ್ತೆ ಹತ್ರ ಭಾಳ ಇಲ್ಲ ಅಂದರೆ ನನ್ನ ಮಗುಗೆ ಊಟ ಹಾಕಲ್ಲಣ್ಣ ನಮ್ಮ ಅತ್ತೆ. ಸರಿ ಇಲ್ಲಣ್ಣ ಅವಳು. ನನ್ನ ಗಂಡನಿಗೆ ಏನು ಮಾಡಬೇಡಣ್ಣ. ಇವತ್ತು ಅಮ್ಮನ ಸಾಯಿಸಿದ್ನು, ನಾಳೆ ನಿನ್ನನ್ನು ಸಾಯಿಸ್ತಾನೆ. ಅವಾಗ ಯಾರನ್ನ ಕೇಳೋದು ನಾನು? ಏನೋ ತಪ್ಪು ಮಾಡಿಬಿಟ್ಟವನಣ್ಣ. ನಿನ್ನ ಕಾಲಿಗಾದ್ರೂ ಬೀಳ್ತೀನಿ, ಪೊಲೀಸರಿಗೆ ಇಟ್ಕೊಡ್ಬೇಡ ಅಣ್ಣ. ಮುಂದುವರಿಯುವುದು